ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಸುಜಾತಾಗೆ ಜಮೀನು ಪಾಲು ಕೇಳುವ ಅಧಿಕಾರ ಇಲ್ಲ. ಟಿವಿ9ಗೆ ಪರ್ಕಳ ಮಾಜಿ ನಗರಸಭಾ ಸದಸ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಸ್ತಿ ವಿಚಾರದಲ್ಲೇ ಸುಜಾತಾ ಭಟ್ ಈ ರೀತಿ ಮಾಡ್ತಾ ಇದ್ರು ಅನ್ನುವಂಥದ್ದು ಕೇಳಿ ಬಂದಿತ್ತು. ಈ ವಿಚಾರದಲ್ಲಿ ಪರ್ಕಳ ಮಾಜಿ ನಗರಸಭಾ ಸದಸ್ಯ ರಿಯಾಕ್ಟ್ ಮಾಡಿದ್ದಾರೆ. ನಗರಸಭೆ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗುವ. ಸರ್, ಈಗ ಸುಜಾತಾ ಭಟ್ ಅವರು ಅನನ್ಯ ಭಟ್ ಮಗಳೆನ್ನುವ ಬಗ್ಗೆ ಸತ್ಯಾಸತ್ಯತೆ ಒಂದು ಕಡೆಯಲ್ಲಿ ಚರ್ಚೆ ಆಗ್ತಿರುವಂಥದ್ದು, ಅದರ ಸತ್ಯತೆ ಬಗ್ಗೆ ಒಂದೊಂದೇ ಅಂಶ ಹೊರಗೆ ಬರ್ತಿರುವಂಥದ್ದು. ಅದೇ ಸಂದರ್ಭದಲ್ಲಿ ಅವರ ಒಂದು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಜಾಗದ ಒಂದು ಅಂಶವನ್ನು ಉಲ್ಲೇಖ ಮಾಡಿರುವಂಥದ್ದು, ಅದರ ಸತ್ಯತೆ ಏನು? ನೀವು ಆ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾಗಿದ್ದೀರಿ, ಈ ಭಾಗದ ಏನು ಹೇಳ್ತೀರಾ ಆ ಒಂದು ಜಾಗಕ್ಕೆ ಸಂಬಂಧಪಟ್ಟ ವಿಚಾರ? ಇದು 2004-05ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಏನು ದಾನವೇ ಕೊಟ್ಟಂಥ ಪ್ರಕ್ರಿಯೆಗಳು. ಆ ಸಂದರ್ಭದಲ್ಲಿ ನಾನು ಸ್ಥಳೀಯ ನಗರಸಭಾ ಸದಸ್ಯನಾಗಿದ್ದೆ. ಮತ್ತು ಇದನ್ನು ದಾನವಾಗಿ ಧರ್ಮಸ್ಥಳಕ್ಕೆ ಕೊಟ್ಟವರು ನಾರಾಯಣ ಉಪಾಧ್ಯಾಯರು. ಅವರ ಅಣ್ಣ ಗುರುರಾಜ್ ಉಪಾಧ್ಯಾಯರ ಮಗಳು ಇವಳು ಸುಜಾತಾ ಭಟ್ ಅವರು. ಇದು ಒಟ್ಟಾರೆಯಾಗಿ ಈ ನಮ್ಮ ಪರೀಕಾ ಅರಮನೆ ಹೇಳುವಂಥದ್ದು ಸೋಮನಾಥೇಶ್ವರ ದೇವಸ್ಥಾನ ಮತ್ತು ಮಹಾಗಣಪತಿ ದೇವಸ್ಥಾನ ಇರುವಂಥ ಭೂಮಿ, 2 ಎಕರೆ ಭೂಮಿಯನ್ನು ಅಲ್ಲಿಯ ಪರೀಕಾ ಅರಮನೆಯ ಒಡತಿಯಾಗಿದ್ದವರು ಸಿಂಗಾರಮ್ಮ ಅಂತೇಳಿ, ಜೈನ ಸಮುದಾಯದವರು ಸಿಂಗಾರಮ್ಮ ಅಂತ ಹೇಳುವವರು. ಅವರು ಈ ಭೂಮಿಯನ್ನು ದೇವಸ್ಥಾನ ಸಮೇತವಾಗಿ ಪೂಜೆ ಮಾಡೋದಕ್ಕೋಸ್ಕರವಾಗಿ ನಾರಾಯಣ ಉಪಾಧ್ಯಾಯರ ತಂದೆ ಅಣ್ಣಯ್ಯ ಉಪಾಧ್ಯಾಯರಿಗೆ ಅದನ್ನು ದಾನವಾಗಿ ಕೊಡ್ತಾರೆ ಪೂಜೆಯ ಸಲುವಾಗಿ. ಅದರ ಮೇಲೆ ಅವರ ನಿಧನದ ನಂತರ, ಅಣ್ಣಯ್ಯ ಉಪಾಧ್ಯಾಯ ನಿಧನದ ನಂತರ ಆ ಭೂಮಿ ಮಕ್ಕಳಿಗೆ ಬರ್ತದೆ. 50,000 ರೂಪಾಯಿಯನ್ನು ಕೊಟ್ಟು ಆ ಭೂಮಿಯ ಅಬ್ಸಲ್ಯೂಟ್ ರೈಟನ್ನು ಇವರು ಪಡ್ಕೊಳ್ತಾರೆ, ನಾರಾಯಣ ಉಪಾಧ್ಯಾಯರು. ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡ್ತಾರೆ. ಸುಜಾತಾ ಭಟ್ ಅವರು ಧರ್ಮಸ್ಥಳದ ಮೇಲೆ ಏನು ಆಪಾದನೆಯನ್ನು ಹಾಕ್ತಾರ ಅದು ಸಂಪೂರ್ಣವಾಗಿ ಸುಳ್ಳಾಗಿರ್ತದೆ, ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವರು ಏನು ಭೂಮಿಯ ಬಗ್ಗೆ ಏನು ಕೇಳ್ತಾರೋ ಅದನ್ನು ಅವರ ತಂದೆ, ಅವರು ದಿವಂಗತರಾಗಿದ್ದಾರೆ ಗುರುರಾಜ್ ಉಪಾಧ್ಯಾಯರು, ಅವ್ರ ಹತ್ರ ಕೇಳಬೇಕಿತ್ತು. ಬಿಟ್ಟರೆ ಈಗ ಬಂದು ಧರ್ಮಸ್ಥಳದವ್ರ ಹತ್ರ ಅಥವಾ ಪಬ್ಲಿಕ್ ಹತ್ರ ಇದು ಭೂಮಿ ನನಗೆ ಸಂಬಂಧಪಟ್ಟದಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಕಾನೂನು ಪ್ರಕಾರವಾಗಿ ಯಾವುದು ಅದರಲ್ಲಿ ಅಂಶಗಳಿಲ್ಲ, ಸಂಪೂರ್ಣವಾಗಿ ಸುಳ್ಳಾಗಿದೆ ಅದು. ಸುಜಾತಾ ಭಟ್ಟಿಗೆ ಮತ್ತು ಈ ಜಾಗಕ್ಕೆ ಏನಾದರೂ ಸಂಬಂಧ ಇತ್ತಾ? ಸರ್, ಸುಜಾತಾ ಭಟ್ಟಿಗೆ ಮತ್ತು ಈ ಜಾಗಕ್ಕೆ ಸಂಬಂಧ ಇಲ್ಲ. ಸುಜಾತಾ ಭಟ್ಟಿನ ತಂದೆಗೆ ಮತ್ತು ಈ ಜಾಗಕ್ಕೆ ಸಂಬಂಧವಿತ್ತು. ಸಂಬಂಧ ಇತ್ತು ಆ ಜಾಗವನ್ನು, ಅದನ್ನು ಅಬ್ಸಲ್ಯೂಟ್ ರೈಟನ್ನು ನಾರಾಯಣ ಉಪಾಧ್ಯಾಯರು ಅದನ್ನು ಪರ್ಚೇಸ್ ಮಾಡ್ತಾರೆ. ಅವರಿಗೆ ಮೊಬೈಲಾಗನ್ನು, ಅವರಿಗೆ ದುಡ್ಡನ್ನು ಕೊಟ್ಟದಕ್ಕೆ ಅದನ್ನು ಪರ್ಚೇಸ್ ಮಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಸಮೇತ ಹೆಣ್ಣು ಮಕ್ಕಳಿಗೆ ಪಾಲಿನ ಇದು ಕೊಡುವಂಥದ್ದು ಇರಲಿಲ್ಲ. ಆ ಸಂದರ್ಭದಲ್ಲಿ ಕಾನೂನು ಪ್ರಕಾರವಾಗಿ ಈಗ ಬಂದಿದೆ ಬಿಟ್ಟು ಸಮಾನ ಪಾಲು ಅನ್ನುವಂಥದ್ದು ಆವಾಗ ಇರಲಿಲ್ಲ. ಅಂದರೆ ಹಾಗಾದರೆ ಸುಜಾತಾ ಭಟ್ ಅವರು ಹೇಳ್ತಿರುವಂಥದ್ದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳ್ತಾರೆ? ಸುಜಾತಾ ಭಟ್ ಅವರು ಹೇಳುವಂಥದ್ದು ಪ್ರತಿಯೊಂದು ವಿಚಾರ ಕೂಡ ಸುಳ್ಳು. ಯಾವುದೇ ಅವರಿಗೆ ಪರೀಕ್ಷಕ್ಕೆ ಸಂಬಂಧವೇ ಇಲ್ಲ. ಮತ್ತು ಅವರು ಹಾಕುವಂಥ ಆಪಾದನೆ, ಧರ್ಮಸ್ಥಳದ ಮೇಲೆ ಹಾಕುವಂಥ ಆಪಾದನೆ ಸಂಪೂರ್ಣವಾಗಿ ಸುಳ್ಳಾಗಿದೆ. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, ಟಿವಿ9 ಉಡುಪಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH